ಪ್ರಿಯ ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಸರ್ಕಾರ ಕೊನೆಗೊಂಡು ಡಿಕೆಶಿ ಸರ್ಕಾರ ಜಾರಿಯಾಗಿದೆ. ಬಹಳ ಒಂದು ಅನಿರೀಕ್ಷಿತವಾಗಿ ಹಾಗೆಯೇ ಆತಂಕದ ಒಂದು ಸನ್ನಿವೇಶ ಏರ್ಪಟ್ಟಿತ್ತು. ಆದರೆ ಸಿದ್ದರಾಮಯ್ಯ ಅವರು ಬಹಳ ಘನತೆಯಿಂದ ತಮ್ಮ ಅಧಿಕಾರವನ್ನ ಬಿಟ್ಟುಕೊಟ್ಟು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದು ಹಾಗೆಯೇ ಡಿಕೆಶಿ ಅವರ ಒಂದು ಸರ್ಕಾರಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ ಡಿಕೆಶಿ ಮುಖ್ಯಮಂತ್ರಿಯಾಗಿ 3 ದಿನ ಆಯಿತು. ಬಹುಶಃ ನಿನ್ನೆ ಮತ್ತು ಮೊನ್ನೆ ಅವರು ನಡೆಸಿದಂತಹ ಪತ್ರಿಕಾಗೋಷ್ಠಿಗಳು ಅವರು ಯಾವ ರೀತಿಯಲ್ಲಿ ಈ ಸರ್ಕಾರವನ್ನ ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಸೂಚನೆಯನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಮುಖ್ಯವಾದಂತಹ ತೀರ್ಮಾನ ತಗೊಂಡಿದೆ. ಒಂದು ಸರ್ಕಾರ ಬದಲಾವಣೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಹರಿಪ್ರಸಾದ್ ಅವರನ್ನು ನೇಮಕ ಮಾಡಿದೆ. ಇದು ಸಹ ರಾಜ್ಯದ ಜನತೆಗೆ ಒಂದು ಸಂದೇಶವನ್ನ ಕೊಟ್ಟಿದೆ. ಈಗ ನಾವು ಡಿಕೆಶಿ ಅವರು ತಾವು ಮುಖ್ಯಮಂತ್ರಿ ಆದ ತಕ್ಷಣದಲ್ಲಿ ಕೆಲವು ಘೋಷಣೆಗಳನ್ನ ಮಾಡಿದ್ರು. ಆ ಘೋಷಣೆಗಳಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಎಲ್ಲಾ ಹುಡುಗರು ಮತ್ತು ಹುಡುಗಿಯರು ಸೇರಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದ ಬಸ್ ಪಾಸ್ ಸೌಲಭ್ಯವನ್ನ ಕೊಡ್ತೇವೆ, ಅದಕ್ಕೆ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ನಾವು ಮಾಡ್ತೀವಿ ಅನ್ನೋದನ್ನ ಖಂಡಿತ ಇಡೀ ರಾಜ್ಯದ ವಿದ್ಯಾರ್ಥಿನಿಯರು ಇದನ್ನ ಸ್ವಾಗತಿಸ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದೇ ರೀತಿಯಲ್ಲಿ ಇಡೀ ರಾಜ್ಯದಾದ್ಯಂತಹ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ 10,000 ಜೋಡೋ ಭಾರತ್ ಯುವಕ ಸಂಘಗಳನ್ನು ಸ್ಥಾಪನೆ ಮಾಡಿ ಅದಕ್ಕೆ 1,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಒಂದು 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನ ರಚನೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಪ್ರತಿ ಪಂಚಾಯತಿಗೂ ಒಂದೊಂದು ಯುವಕ ಸಂಘ. ಆ ಯುವಕ ಸಂಘದಲ್ಲಿ ಕನಿಷ್ಠ ಒಂದು 150ರಿಂದ 200 ಜನ ಇರ್ತಾರೆ. ಒಂದು ಪಂಚಾಯತಿ ಒಂದು ಸಂಘ. ಮಿಕ್ಕಿದ್ದು ಅರ್ಬನ್ನಲ್ಲಿ ಸುಮಾರು 6,000 ಪಂಚಾಯತಿ ಇದೆ. ಒಂದು 4,000 ಅರ್ಬನ್ಗಳಲ್ಲಿ ವಾರ್ಡ್ಗಳಲ್ಲಿ ಇದನ್ನು ಸಂಘ. ಇದು ಸ್ಪೋರ್ಟ್ಸ್ಗೆ, ಕಲ್ಚರಲ್ಗೆ ಮತ್ತು ಅವ್ರದ್ದೇನೇ ಆದಂಥ ನಾಟಕಗಳಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಅವರ ನಾಯಕತ್ವವನ್ನು ಬೆಳೆಸ್ಕೊಳ್ಲಿಕ್ಕೆ ಮತ್ತು ಒಂದು ಕ್ರೀಡಾ ಮನೋಭಾವನ ಇಟ್ಕೊಂಡು ಮತ್ತು ಎಲ್ಲ ನಮ್ಮ ಸೋಷಿಯಲ್ ಹಾರ್ಮನಿ ಅದಕ್ಕೋಸ್ಕರ ಭಾರತ್ ಜೋಡೋ ಯುವಕ ಸಂಘ ಅಂತ ಹೇಳಿ ಈ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮಾಡಿದ್ದೇವೆ. ಬಹುಶಃ ಇದು ಒಂದಷ್ಟು ಮಟ್ಟಿಗೆ ಎಲ್ಲ ಗ್ರಾಮೀಣ ಭಾಗಗಳಲ್ಲಿ ಯುವಕರುಗಳನ್ನ ಒಂದಷ್ಟು ಸಕ್ರಿಯವಾಗಿ ಚಟುವಟಿಕೆಗಳನ್ನ ಮಾಡೋದಕ್ಕೆ ಪ್ರೇರೇಪಣೆ ಮಾಡಬಹುದು. ಇದು ಸಹ ಒಂದು ಒಳ್ಳೆ ಯೋಜನೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಸಭೆಯನ್ನ ನಡೆಸಿ ಮಾಡಿದಂತಹ ಪತ್ರಿಕಾಗೋಷ್ಠಿ ಬಹಳ ಮುಖ್ಯವಾದ್ದು. ಯಾಕೆಂತ ಹೇಳಿದ್ರೆ ಅದು SIR ಸಂಬಂಧಪಟ್ಟ ಹಾಗೆ. ಏನು ಕೇಂದ್ರ ಸರ್ಕಾರ SIR ಅಂತೇಳಿ ಅಂದ್ರೆ ಮತದಾರರ ಸಮಗ್ರ ವಿಶೇಷ ಪರಿಷ್ಕರಣೆಯನ್ನ ಏನು ನಡೆಸ್ತಾ ಇದೆ ಇಡೀ ದೇಶದಲ್ಲಿ, ಇದು ಒಂದು ಅತ್ಯಂತ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ರೀತಿಯಲ್ಲಿ ಮತ್ತು ಸಂವಿಧಾನಕ್ಕೆ ವಿರುದ್ಧವಾದ ರೀತಿಯಲ್ಲಿ ಮತದಾರರ ಹಕ್ಕುಗಳನ್ನ, ಮತದಾರರಿಗೆ ನೀವು ವೋಟರ್ಸೇ ಅಲ್ಲ, ನೀವು ಈ ದೇಶದ ನಾಗರಿಕರೇ ಅಲ್ಲ ಅಂತ ಹೇಳುವ ರೀತಿಯಲ್ಲಿ ಈ SIR ಅನ್ನ ನಡೆಸ್ತಾ ಇದೆ. ಈಗ ಮತದಾರ ಪರಿಷ್ಕರಣೆ ಆಗ್ಬೇಕು. ಎಷ್ಟೋ ಜನ 5 ವರ್ಷದಿಂದ 5 ವರ್ಷಕ್ಕೆ ಸುಮಾರು ಜನ ಸತ್ತೋಗಿರ್ತಾರೆ, ಹೊಸಬ್ರು ಬಂದಿರ್ತಾರೆ. ಇದಕ್ಕೆ ಪರಿಷ್ಕರಣೆ ಆಗ್ತಾ ಇದೆ. ಆದ್ರೆ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಿರುವಂತದ್ದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈಗಾಗಲೇ ಸುಮಾರು 10-12 ರಾಜ್ಯಗಳಲ್ಲಿ ನಡೆಸಿರ್ತಕ್ಕಂಥ ಈ SIR ಅಲ್ಲಿ ಸುಮಾರು 6 ಕೋಟಿ ಜನ ತಮ್ಮ ಮತದಾನದ ಹಕ್ಕನ್ನ ಕಳ್ಕೊಂಡಿದ್ದಾರೆ. ಇವ್ರು ಯಾರು ಯಾವುದೋ ಬೇರೆ ದೇಶದವರು, ಬಾಂಗ್ಲಾದೇಶದವರಲ್ಲ, ಅಥವಾ ಇವ್ರು ಯಾರು ತಮ್ಮ ದಾಖಲೆಗಳು ಇಲ್ದವರಲ್ಲ. ನೀವು ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಎಲ್ಲಾ ದಾಖಲೆಗಳು ಇದ್ದಂತ ಸುಮಾರು 30-40 ಲಕ್ಷ ಜನ ರಾತ್ರೋರಾತ್ರಿ ತಮ್ಮ ಮತದಾನದ ಹಕ್ಕನ್ನ ಕಳ್ಕೊಂಡಿದ್ದಾರೆ. ಅಂದ್ರೆ ನೀವು ದೇಶದ ನಾಗರಿಕರಾಗಿ ಬದುಕ್ತಾ ಇದ್ದವರನ್ನ ದಿಢೀರಂತ ಈ ರೀತಿಯಾಗಿ ವಿಚಿತ್ರವಾದ ರೀತಿಯಲ್ಲಿ ನೀವು ಅವರ ಒಂದು ನಾಗರಿಕತ್ವವನ್ನ, ಅವರ ವೋಟಿಂಗ್ ಹಕ್ಕನ್ನ ಕಳೆಯೋದು ಅಥವಾ ಅದನ್ನ ತಕ್ಕೊಂಡ್ಬಿಡೋದು, ಕಸ್ಕೊಂಡ್ಬಿಡೋದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಸಂವಿಧಾನಕ್ಕೆ ಮಾಡುವ ಅಪಚಾರ ಅದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನ ಬರೆಯುವಾಗ ಅದರಲ್ಲೂ ಕೂಡ ಈ ದೇಶದಲ್ಲಿ ವಯಸ್ಕ ಮತದಾನ ಪದ್ಧತಿ, ಅಡಲ್ಟ್ ಫ್ರಾಂಚೈಸ್ ಅನ್ನ ತರುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಲಿ ಅಥವಾ ನೆಹರು ಅವರು ಇರ್ಲಿ ಅಥವಾ ಅವತ್ತಿನ ಎಲ್ಲರೂ ಕೂಡ ಇದೊಂದು ತಮ್ಮ ದೊಡ್ಡ ಕನಸಾಗಿ ಜಾರಿಗೆ ತಂದಿದ್ರು. ಯಾಕೆ ಅಂದ್ರೆ ಅವತ್ತಿನ ಕಾಲದಲ್ಲಿ ಬ್ರಿಟಿಷ್ ಭಾರತದಲ್ಲಿ ಇಡೀ ದೇಶದ ಎಲ್ಲಾ ನಾಗರಿಕರು ಕೂಡ ಮತದಾನದ ಹಕ್ಕು ಇರಲಿಲ್ಲ. ಹಾಗಾಗಿ ವಯಸ್ಕ ಮತದಾನ, ಸಾರ್ವತ್ರಿಕ ವಯಸ್ಕ ಮತದಾನ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್
ಅಂತ ಹೇಳಿದ್ರೆ 18 ವರ್ಷದ ಮೇಲ್ಪಟ್ಟ ಪ್ರತಿಯೊಬ್ಬ ನಾಗರಿಕ ಕೂಡ ಮತದಾನದ ಹಕ್ಕಿದೆ ಅಂತೇಳಿ. ಹಾಗಾಗಿ ನಾವೆಲ್ಲ ಇವತ್ತು ಈ ಪ್ರಜಾಪ್ರಭುತ್ವವನ್ನು ಇಷ್ಟೊಂದು ಸಂಭ್ರಮಿಸ್ತಾ ಇದೀವಿ. ಆದ್ರೆ ಯಾವುದೋ ಒಂದು ಹಳ್ಳಿಲಿ ಇದ್ದಕ್ಕಿದ್ದಂಗೆ ಈ ರೀತಿ SIR ಅಂತ ತಂದು ಯಾರಾದ್ರೂ, ನಾನಾದ್ರೂ ಆಗ್ಬೋದು, ನೀವಾದ್ರೂ ಆಗ್ಬೋದು, ಯಾರೇ ಆದ್ರೂ ಕೂಡ ಕ್ಷುಲ್ಲಕ ಕಾರಣಗಳಿಗೋಸ್ಕರ ತಮ್ಮ ಮತದಾನದ ಹಕ್ಕನ್ನ ಕಳ್ಕೊಳ್ತಾರ ಅಂತ ಹೇಳಿದ್ರೆ ಇದನ್ನ ನಾವು ಪ್ರಜಾಪ್ರಭುತ್ವ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಂತಹ ಒಂದು ಅಪಾಯಕಾರಿ ಮತ್ತು ಒಂದು ರೀತಿಯಲ್ಲಿ ಜನದ್ರೋಹಿ ಕೆಲಸವನ್ನ ಕೇಂದ್ರ ಬಿಜೆಪಿ ಸರ್ಕಾರ ಮಾಡ್ತಿರುವಾಗ, ಚುನಾವಣಾ ಆಯೋಗವನ್ನ ಬಳಸ್ಕೊಂಡು ಮಾಡ್ತಾ ಇರುವಾಗ DK ಶಿವಕುಮಾರ್ ಅವರು ಇದರ ಬಗ್ಗೆ ಬಹಳ ಒಂದು ಕಟ್ಟುನಿಟ್ಟಾದಂತಹ ಕೆಲವು ಆದೇಶಗಳನ್ನ ಅಥವಾ ಒಂದು ಆರ್ಡರ್ಗಳನ್ನ ಮಾಡಿದ್ದಾರೆ. ಮುಖ್ಯವಾಗಿ ಅವರ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ಮತ್ತು ಅಧಿಕಾರಿಗಳಿಗೆ ತಳಮಟ್ಟದಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಅನಗತ್ಯವಾಗಿ, ಅನವಶ್ಯಕವಾಗಿ ಯಾವುದೇ ಮತದಾರರ ಒಂದು ಹಕ್ಕು ಕಳೆದು ಹೋಗೋ ರೀತಿಯಲ್ಲಿ ನೀವು ನೋಡ್ಕೋಬೇಕು ಅನ್ನೋ ಒಂದು ಕಾಳಜಿಯಿಂದ ಅವರು ಬಹಳ ಒಂದು ಜವಾಬ್ದಾರಿಯಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಇದನ್ನ ಒಬ್ಬ ಈ ನಾಡಿನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಬಹಳ ಖಡಕ್ ಆದ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸ್ವಾಗತಾರ್ಹ. ನಾವೆಲ್ಲರೂ ಕೂಡ ಇದನ್ನ ಸ್ವಾಗತ ಮಾಡಬೇಕು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದೆ ಅದಕ್ಕೆ ಇಲ್ಲ, ಇದನ್ನ ನಾವು ಕೌಂಟರ್ ಮಾಡ್ತೀವಿ ಅಂತ ಹೇಳುವಂತಹ ಒಂದು ಸಂದೇಶ ಕೊಟ್ಟಿದೆ. ಆದ್ರೆ ಕಾಂಗ್ರೆಸ್ ಪಕ್ಷ ಈ ಒಂದು SIR ಅನ್ನ ಸಾರಾಸಗಟಾಗಿ ತಿರಸ್ಕರಿಸಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷದ ನಾಯಕರು ಇದರ ವಿರುದ್ಧವಾಗಿ ಜನರಲ್ಲಿ ಒಂದು ಜನಾಭಿಪ್ರಾಯವನ್ನ ಮೂಡಿಸಬೇಕಿತ್ತು. ಕೆಲವೇ ಸಂಘಟನೆಗಳು ಆ ಕೆಲಸವನ್ನ ಮಾಡ್ತಾ ಇದ್ದಾವೆ. ಅದು ಎದ್ದೇಳು ಕರ್ನಾಟಕ ಇರ್ಬೋದು ಅಥವಾ ಜಾಗೃತ ಕರ್ನಾಟಕ ಇರ್ಬೋದು, ಇಂತಹ ಸಂಘಟನೆಗಳು. ಆದ್ರೆ ಇವತ್ತು ಇದರಿಂದ ದೊಡ್ಡ ಮಟ್ಟದಲ್ಲಿ ನೇರವಾಗಿ ತಕ್ಷಣದಲ್ಲಿ ನಷ್ಟ ಅನುಭವಿಸುವಂಥದ್ದು ಬಹುಶಃ ಕಾಂಗ್ರೆಸ್ ಪಕ್ಷವೇ ಮುಂದಿನ ಚುನಾವಣೆಗಳಲ್ಲಿ. ಯಾಕಂತ ಹೇಳಿದ್ರೆ ಆ ಒಂದು ಉದ್ದೇಶ ಇಟ್ಕೊಂಡೆ ಈ ದೇಶದಲ್ಲಿ ಸಂಪೂರ್ಣ ಪ್ರಜಾಪ್ರಭುತ್ವವನ್ನ ನಾಶ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡೆ ಈ ಬಿಜೆಪಿ ಇದನ್ನ ಮಾಡ್ತಾ ಇದೆ. ಈಗಾಗಲೇ ಬಂಗಾಳದಲ್ಲಿ ಸಕ್ಸಸ್ ಆಗಿದೆ, ಬಿಹಾರದಲ್ಲಿ ಸಕ್ಸಸ್ ಆಗಿದೆ. ಹೀಗಿರುವಾಗ ಇವರಿಗೆ ಹೆಚ್ಚು ಒಂದು ಜವಾಬ್ದಾರಿ ಇರಬೇಕಿತ್ತು ಮತ್ತು ಸಾರಾಸಗಟಾಗಿ SIR ಅನ್ನ ನಾವು ಜಾರಿ ಮಾಡೋದಿಲ್ಲ ಅಂತ ಹೇಳಬೇಕಿತ್ತು. ಆದರೆ ಅದನ್ನ ಮಾಡಲಿಲ್ಲ, ಅದನ್ನು ಒಪ್ಕೊಂಡಿದ್ದಾರೆ. ಆದರೆ ಕನಿಷ್ಠ ಇದನ್ನ ಸರಿಯಾದ ರೀತಿಯಲ್ಲಿ ಹೆಚ್ಚು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡುವ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡಿದೆ ಅನ್ನುವ ಸಂದೇಶವನ್ನ DK ಶಿವಕುಮಾರ್ ಅವರು ನೀಡಿದ್ದಾರೆ. ಈಗ ಇನ್ನೇನು ಮುಂದಿನ 20ನೇ ತಾರೀಕಿಂದ ಈ SIR ಕರ್ನಾಟಕ ರಾಜ್ಯದಲ್ಲಿ ಜಾರಿ ಆಗತ್ತೆ. ಇದರ ಆಚೆಗೆ ಏನು ಈ DK ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಳ್ಳೋ ಒಂದು ಸಂದರ್ಭದಲ್ಲಿ ಅತಿಯಾದಂತಹ ಒಂದು ಪ್ರಾಮುಖ್ಯತೆಯನ್ನ ಈ ಮಠಾಧೀಶರುಗಳಿಗೆ ಇವರಿಗೆಲ್ಲ ಕೊಡುವಂಥದ್ದು ಕಂಡು ಬಂದಿದೆ. ಇದನ್ನ ಹಿಂದೆ ಕೂಡ ಮಾಡ್ತಾ ಇದ್ರು ಯಡಿಯೂರಪ್ಪ ಅಥವಾ ಬಿಜೆಪಿ ಸರ್ಕಾರದಲ್ಲಿ, ಬೊಮ್ಮಾಯಿ ಈ ಥರದವರೆಲ್ಲ. ಆದ್ರೆ ಈಗ ವೈಯಕ್ತಿಕವಾಗಿ DK ಶಿವಕುಮಾರ್ ಅವರು ಒಂದು ಧರ್ಮದಲ್ಲಿ ನಂಬಿಕೆ ಇಟ್ಟಿದ್ರೆ, ಒಂದು ದೇವರಲ್ಲಿ ನಂಬಿಕೆ ಇಟ್ಟಿದ್ರೆ ಅದನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ. ಅಫ್ಕೋರ್ಸ್ ಅವರು ಪ್ರಮಾಣ ವಚನವನ್ನ ಯಾರು ಅಜ್ಜಯ್ಯ ಅವರ ಮೇಲೆ, ಸಂವಿಧಾನದ ಮೇಲೆ ತಗೊಳ್ತೀವಿ ಅಂದ್ರು ಅದು ಕೂಡ ಓಕೆ. ಆದ್ರೆ ಒಂದು ನೀವೊಂದು ಸರ್ಕಾರವೇ ಕೆಲವು ಮಠಾಧೀಶರ ಪರವಾಗಿರತ್ತೆ ಅನ್ನೋ ಒಂದು ಅಭಿಪ್ರಾಯ ಎಲ್ಲೂ ಕೂಡ ಬರಬಾರ್ದು. ಹಾಗೇನೆ ಈಗ ನೀವೆಲ್ಲ ವೈರಲ್ ಆಗ್ತಿರ್ತಕ್ಕಂಥ ಕೆಲವು ಫೋಟೋಗಳು, ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ನಿತ್ಯಾನಂದ ಅಂತಹ ಒಬ್ಬ ಫೇಕ್ ಫ್ರಾಡ್ ಸ್ವಾಮೀಜಿ ಜೊತೆಗೂ ಕೂಡ DK ಶಿವಕುಮಾರ್ ಅವರು ಕೂತ್ಕೊಂಡಿದ್ದಂತಹ ಅಥವಾ ಅಂಥವರ ಆಶೀರ್ವಾದಗಳನ್ನೆಲ್ಲ ತೆಗೆದುಕೊಂಡು ಹೋಗಿದ್ದು, ಇದೆಲ್ಲ ಒಂದು ಸಾಮಾನ್ಯ ಜನರಿಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನ ಮೂಡಿಸೋದಿಲ್ಲ. ಹಾಗಾಗಿ ಇಂಥ ವಿಚಾರಗಳಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಮತ್ತು ಯಾರೇ ಆಗಲಿ ರಾಜಕಾರಣಿಗಳು ಸಂವಿಧಾನ ಏನು ಹೇಳುತ್ತೆ, ಒಂದು ಸೆಕ್ಯುಲರ್ ತತ್ವದ ಮೂಲಕ ಹೋಗ್ಬೇಕಾಗತ್ತೆ. ಸಂವಿಧಾನ ಏನು ಹೇಳುತ್ತೆ ಸೆಕ್ಯುಲರ್ ತತ್ವ ಅಂತ ಹೇಳಿದ್ರೆ, ಒಂದು ಸಮಾಜದಲ್ಲಿ ನಾವು ಸರ್ವಧರ್ಮ ಸಮನ್ವಯ ಇರಬೇಕಾಗತ್ತೆ, ಎಲ್ಲರೂ ಎಲ್ಲಾ ಧರ್ಮಗಳ ಜೊತೆಗೆ ಒಂದು ಸಹಬಾಳ್ವೆ ಇರಬೇಕಾಗತ್ತೆ. ಆದ್ರೆ ಒಂದು ಸರ್ಕಾರವಾಗಿ ಒಬ್ಬ ಮುಖ್ಯಮಂತ್ರಿ ಆಗಿ ಒಬ್ಬ ಶಾಸಕರಾಗಿ ಅಥವಾ ಒಬ್ಬ ಮಂತ್ರಿಯಾಗಿ ಯಾವುದೇ ಒಂದು ಧರ್ಮದ ಪರವಾಗಿ ಓಲೈಕೆಯನ್ನ ಮಾಡಬಾರ್ದು ಮತ್ತು ಅವರು ಅಂತ ವಿಷಯದಲ್ಲಿ ತಟಸ್ಥತೆಯನ್ನ ಕಾಪಾಡ್ಕೋಬೇಕಾಗತ್ತೆ. ಯಾವುದೇ ಧರ್ಮವನ್ನ ಹೀಗಳೆಯೋದಾಗ್ಲಿ ಅಥವಾ ಅದನ್ನ ಅತಿಯಾಗಿ ಓಲೈಕೆ ಮಾಡೋದಾಗ್ಲಿ ಮಾಡಬಾರ್ದು ಅನ್ನೋದನ್ನ ನಮ್ಮ ಸಂವಿಧಾನ ಹೇಳುತ್ತೆ. ಹಾಗಾಗಿ ಈ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಂಡು ಸಂವಿಧಾನಕ್ಕೆ ಬದ್ಧವಾಗಿ ಹೋಗೋದನ್ನ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾರೆ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ, ನಾವು
ಕಳೆದ ಹಲವಾರು ವರ್ಷಗಳಿಂದ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಒಂದು ಸಾಮಾಜಿಕ ನ್ಯಾಯದ ಚಿಂತನೆಗಳು ಹೆಚ್ಚು ಒಂದು ಮುನ್ನೆಲೆಗೆ ಬಂದಿದ್ದನ್ನು ನೋಡ್ತೇವೆ. ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಇದೊಂದು ಸವಾಲು ಅಥವಾ ಒಂದು ಹೊಣೆಗಾರಿಕೆ ಕೂಡ ಇದೆ. ಅದನ್ನ ಹಾಗೆ ಮುಂದುವರಿಸಿಕೊಂಡು ಹೋಗ್ತಕ್ಕಂತಹ ಒಂದು, ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಬಲ ಸಮುದಾಯದಿಂದ ಬಂದಂತಹ ಡಿ.ಕೆ. ಶಿವಕುಮಾರ್ ಅವರು ಪ್ರಜ್ಞಾಪೂರ್ವಕವಾಗಿ ಸಾಮಾಜಿಕ ನ್ಯಾಯವನ್ನ ಅನುಸರಿಸದೇ ಇದ್ರೆ ಸಹಜವಾಗಿ ಹಿಂದುಳಿದ ಸಮುದಾಯಗಳಿಗೆ ಅಥವಾ ದಲಿತ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ನಾವು ತಬ್ಬಲಿ ಆಗ್ಬಿಟ್ವಿ ಅನ್ನೋ ಒಂದು ಅಭಿಪ್ರಾಯ ಕೂಡ ಮೂಡಬಹುದು. ಹಾಗಾಗಿ ಈ ಬಗ್ಗೆ ಕೂಡ ಅವರು ಎಚ್ಚರವಾಗಿ ಇರಬೇಕಾಗತ್ತೆ. ಅದರಲ್ಲೂ ಕೂಡ ಈಗ ಒಳ ಮೀಸಲಾತಿ ಜಾರಿ ಅಂತ ಸಂದರ್ಭದಲ್ಲಿ ಈಗಾಗಲೇ ಬಹಳಷ್ಟು ಟೀಕೆಗಳು ಸರ್ಕಾರದ ಮೇಲೆ ಬಂದಿದೆ, ಸಿದ್ದರಾಮಯ್ಯ ಅವರ ಮೇಲೆ ಬಂದಿದೆ, ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಬಹಳ ವಿವೇಚನೆಯಿಂದ ನಡ್ಕೊಂಡು ಯಾರಿಗೂ ಕೂಡ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ, ಆದರೆ ಒಳ ಮೀಸಲಾತಿಯನ್ನ ಸುಪ್ರೀಂ ಕೋರ್ಟ್ನ ಒಂದು ಆದೇಶದ ರೀತಿನಲ್ಲಿ ಯಾರಿಗೆ ಆದ್ಯತೆ ಸಿಗಬೇಕು ಆ ಆದ್ಯತೆ ಪ್ರಕಾರವಾಗಿ ಜಾರಿ ಮಾಡೋದು ಒಂದು ದೊಡ್ಡ ಜವಾಬ್ದಾರಿ. ಇವತ್ತು ಇಡೀ ರಾಜ್ಯದ ಯುವ ಜನತೆ ಸರ್ಕಾರದ ಮುಂದೆ ಒಂದು ದೊಡ್ಡ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಅದೇನಂತ ಹೇಳಿದ್ರೆ, ಇವತ್ತು ಉದ್ಯೋಗಕ್ಕೋಸ್ಕರ ಅವರು ಹಪಹಪಿಸ್ತಾ ಇದ್ದಾರೆ. ಎಷ್ಟೊಂದು ಲಕ್ಷ ಜನ ಪದವಿ ಪಡ್ಕೊಂಡು ಅಥವಾ ತಾವು ಉದ್ಯೋಗಗಳಿಗೆ ಕಾಯ್ಕೊಂಡು ಕೂತಿದ್ದಾರೆ. ಆದ್ರೆ ಹಲವಾರು ಕಾರಣಗಳಿಂದ ಈ ಉದ್ಯೋಗವನ್ನ ನೇಮಕಾತಿ ಅನ್ನೋದು ಮುಂದೂಡ್ತಾನೆ ಬರ್ತಾ ಇದೆ. ಈಗ 56,000 ನೇಮಕಾತಿ ಮಾಡ್ಕೊಳ್ಳೋ ವಿಷಯ ಇರ್ಬೋದು, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು, ಅಥವಾ ಬೇರೆ ಬೇರೆ ಉದ್ಯೋಗಗಳನ್ನ, ಶಿಕ್ಷಕರ ನೇಮಕಾತಿ ಇರ್ಬೋದು, ಇವೆಲ್ಲವೂ ಕೂಡ ಈಗಾಗಲೇ ಖಾಲಿ ಬಿದ್ದಿರುವ ಒಂದು ಉದ್ಯೋಗಗಳನ್ನ ನೇಮಕಾತಿ ಮಾಡ್ಕೊಳ್ಳೋ ವಿಷಯದಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಒಂದು ದಿಟ್ಟ ನಿರ್ಧಾರವನ್ನ ತಗೊಳ್ತಾರೆ. ಉದ್ಯೋಗದ ಸಮಸ್ಯೆ, ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಕರಿಬೇಕಾಯ್ತು ನಾವು ಅರ್ಜಿ, ಕರೆಯೋಕ್ಕೆ ಕೆಲವು ಇಶ್ಯೂಸ್ ಮಧ್ಯೆ ಬಂತು. ಈಗ ಸೆಟ್ಲ್ ಆಗಿದೆ ಅದು. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಸದ್ಯದಲ್ಲೇ ಎಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಷ್ಟೊತ್ತಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರೆದು ಪ್ರೋಸೆಸ್ ಯಾವ ರೀತಿ ಶುರು ಮಾಡ್ತೀರಾ, ಯಾವತ್ತು ನೀವು ನೋಟಿಫಿಕೇಶನ್ ಮಾಡ್ತೀರಾ ಅಂತೇಳಿ ಕ್ಯಾಲೆಂಡರ್ನ ನಿಮಗೆ ರಿಲೀಸ್ ಮಾಡ್ತೀನಿ ನಾನು. ಯಾಕೆಂದರೆ ಭಾಳ ಜನ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಎಷ್ಟೇ ಕೆಲಸ ಇದ್ರೂ, ಎಷ್ಟೇ ಹುದ್ದೆಗಳು ಖಾಲಿಗಿದೆ, ಅದಕ್ಕೆಲ್ಲ ಒಂದು ಕ್ಯಾಲೆಂಡರ್ನ ಅನೌನ್ಸ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಹಾಗೆ ಇಡೀ ರಾಜ್ಯದ ಯೂನಿವರ್ಸಿಟಿಗಳಲ್ಲಿ ನೇಮಕಾತಿಗಳಾಗದೆ ಎಷ್ಟೋ ವರ್ಷ ಆಗೋಗಿದೆ, ಎಲ್ಲ ಗುತ್ತಿಗೆ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವರು ಡಿ.ಕೆ. ಶಿವಕುಮಾರ್ ಅವರು ಅತಿ ಹೆಚ್ಚು ನೇಮಕಾತಿಗಳನ್ನ ಮಾಡಿ, ನೇಮಕಾತಿಗಳಿಗೆ ಆದೇಶವನ್ನ ನೀಡಿ ನಿಜವಾಗಿ ಒಬ್ಬ ಭಿನ್ನ ಸಿಎಂ ಅಂತ ಅನ್ನಿಸ್ಕೊಳ್ತಾರ? ಇಡೀ ರಾಜ್ಯದ ಜನರ ಮತ್ತು ಯುವ ಜನರ ಒಂದು ಮನಸ್ಸನ್ನ ಇವರು ಗೆಲ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಡಿ.ಕೆ. ಶಿವಕುಮಾರ್ ತಮ್ಮ ಸ್ವಭಾವತಃ ಒಬ್ಬ ಖಡಕಾದಂತಹ ಸಿಎಂ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆದ್ರೆ ಅವರು ತಮ್ಮ ಈ ಒಂದು ಡೇರಿಂಗ್ ಅನ್ನ, ಅಥವಾ ಯಾರಿಗೂ ಕೂಡ ನಾನು ಮುಲಾಜ್ ನೋಡೋದಿಲ್ಲ ಅಂತ ಹೇಳ್ತಕ್ಕಂತಹ, ಮತ್ತು ಅದೇ ರೀತಿಯಲ್ಲಿ ಎಲ್ಲರನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಂಡು ಸರ್ಕಾರ ನಡೆಸುವಾಗ ನಿಜಕ್ಕೂ ಅದು ಈ ನಾಡಿನ ಜನರಿಗೆ ಮುಂದಿನ ಒಂದು ಪೀಳಿಗೆ ಕೂಡ ನೆನಪಿಟ್ಕೊಳ್ಳೋ ರೀತಿಯಲ್ಲಿ ಒಂದು ಸರ್ಕಾರವನ್ನ ನಡೆಸ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೆ. ಆ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರವನ್ನ ನಡೆಸಲಿ ಅಂತ ನಾವು ಕೂಡ ಆಶಿಸ್ತಾ ಅವರ ಒಂದು ಹೊಸ ಸರ್ಕಾರಕ್ಕೆ ಶುಭಾಶಯಗಳನ್ನು ಹೇಳೋಣ. ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್.